ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ದುರ್ಗಸಿಂಹ ಕವಿಯು ಬರೆದ ಕರ್ನಾಟಕ ಪಂಚತಂತ್ರಂ ಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ. ಭಾಗ 3. ಪ್ರಕರಣಗಳು. 1ನೇ ಪ್ರಕರಣ ಭೇದ ಪ್ರಕರಣಂ, 2ನೇ ಪ್ರಕರಣ ಪರೀಕ್ಷಾ ವ್ಯಾವರಣಂ, 3ನೇ ಪ್ರಕರಣ ವಿಶ್ವಾಸ ಪ್ರಕರಣಂ, 4ನೇ ಪ್ರಕರಣ ವಂಚನಾ ಪ್ರಕರಣಂ, 5ನೇ ಪ್ರಕರಣ ಮಿತ್ರಕಾರ್ಯ ಪ್ರಕರಣಂ. ಮೊದಲ ತರಗತಿಯಲ್ಲಿ ಭೇದ ಪ್ರಕರಣಂ, ಪರೀಕ್ಷಾ ವ್ಯಾವರಣಂ ಪ್ರಕರಣಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ 3ನೇ ಪ್ರಕರಣವಾದ ವಿಶ್ವಾಸ ಪ್ರಕರಣಂ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. 3ನೇ ಪ್ರಕರಣ ವಿಶ್ವಾಸ ಪ್ರಕರಣಂ. ಇಲ್ಲಿ ಬರ್ತಕ್ಕಂಥ ಕಥೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಹಲವಾರು ಕಥೆಗಳು ಬರುತ್ತೆ, ಬಹಳಷ್ಟು ಕಥೆಗಳು ಬರುತ್ತೆ. ಆದರೆ ನಾನು ಇವತ್ತಿನ ತರಗತಿಯಲ್ಲಿ ಕೇವಲ 5 ಕಥೆಗಳನ್ನು ಮಾತ್ರ ತೆಗೆದುಕೊಂಡಿದ್ದೀನಿ. ಉಳಿದ ಕಥೆಗಳನ್ನು ಮುಂದಿನ ತರಗತಿಯಲ್ಲಿ ಹೇಳುವೆ. ಇಲ್ಲಿ ಬರುವ ಕಥೆಗಳ ಬಗ್ಗೆ ತಿಳ್ಕೊಳ್ಳೋಣ. 1ನೇ ಕಥೆ ವಿಶ್ವಾಸ ಪ್ರಕರಣದಲ್ಲಿ ಬರುವ ಮೊದಲ ಕಥೆ ಗೂಗೆಗಳು ತುಂಬಿದ ಗುಹೆಂ ಕಾಗೆಗಳು ಸುಟ್ಟ ಕಥೆಯಾಗಿದೆ. ಇದರಲ್ಲಿ ಕಥೆ ಉಪಕಥೆಯಲ್ಲಿ ಉಪಕಥೆ ಬರುವುದನ್ನು ಕೂಡ ನಾವು ಈ ಕೃತಿಯಲ್ಲಿ ಕಾಣುತ್ತೇವೆ ಸ್ನೇಹಿತರೆ. ನೆಕ್ಸ್ಟ್ 2ನೇ ಕಥೆ ಕಪಿಂಜರನಂ ಮೊಲನಂ ಪುಲಿಯಂ, 3ನೇ ಕಥೆ ನಾರಾಯಣ ಭಟ್ಟನ ಕಥೆ, 4ನೇ ಕಥೆ ಶಿಶುಪಾಲನ ಕಥೆ, 5ನೇ ಕಥೆ ಬುದ್ಧಿ ಪೇಳಿದ ಹಕ್ಕಿಯಂ ಕಪಿಯು ಕೊಂದ ಕಥೆ. ಇಲ್ಲಿ ಮೊದಲ ಕಥೆ ಬಗ್ಗೆ ತಿಳ್ಕೊಳ್ಳೋಣ. ಗೂಗೆಗಳು ತುಂಬಿದ ಗುಹೆಯಂ ಕಾಗೆಗಳು ಸುಟ್ಟ ಕಥೆ. ಈ ಕಥೆಯಲ್ಲಿ ರಾಜಧಾನಿ ಬರುತ್ತೆ ವಟವೃಕ್ಷ ಅಂದ್ರೆ ಗಿಡ. ಆ ಗಿಡದಲ್ಲಿ ಕಾಗೆ ವಾಸವಾಗಿರುತ್ತೆ. ಪಾತ್ರ ಬರುತ್ತೆ ಕಾಗೆಗೆ ವಾಯಸ ಅಂತ ಕೂಡ ಕರೀತಾರೆ. ಇಲ್ಲಿ ಕಾಗೆಗಳ ಸಮೂಹಕ್ಕೆ ಒಡೆಯನಿರ್ತಾನೆ. ಆ ಕಾಗೆಗಳ ಸಮೂಹಕ್ಕೆ ಒಡೆಯನಿರ್ತಾನೆ, ಅವನ ಹೆಸರು ಮೇಘವರ್ಣ ಅಂತ ಇರುತ್ತೆ. ಇಲ್ಲಿ ಮಂತ್ರಿಗಳು ಕೂಡ ಬರ್ತಾರೆ. ಕಾಗೆಗಳ ಗುಂಪಿನಲ್ಲಿ ಮಂತ್ರಿಗಳು ಕೂಡ ಬರ್ತಾರೆ. ಆ ಮಂತ್ರಿಗಳ ಹೆಸರನ್ನು ನೋಡೋಣ. ಉದ್ದೀಪಿ, ಆದಿಪಿ, ಪ್ರದೀಪಿ, ಸಂದೀಪಿ, ಚಿರಂಜೀವಿ. 5 ಜನ ಮಂತ್ರಿಗಳನ್ನು ಬರೋದನ್ನು ನಾವು ಕೂಡ ಕಾಣ್ತೇವೆ. ಇಲ್ಲಿ ಪರ್ವತ ಬರುತ್ತೆ, ಅಂಜನಗಿರಿ ಪರ್ವತ ಬರುತ್ತೆ. ಅಲ್ಲಿ ಅಂಜನಗಿರಿ ಪರ್ವತದಲ್ಲಿ ಅಲ್ಲಿ ಗಿಡಗಳ ತಪ್ಪಲಿನಲ್ಲಿ ಒಂದು ಗೂಗೆ ವಾಸವಾಗಿರುತ್ತೆ. ಆ ಗೂಗೆಗಳಿಗೂ ಕೂಡ ರಾಜ ಇರ್ತಾನೆ. ಆ ಗೂಗೆಗಳ ರಾಜನ ಹೆಸರು ಅರಿಮರ್ದನ. ಇಲ್ಲಿ ಆ ಗೂಗೆಗಳ ಗುಂಪಿನಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ. ಆ ಮಂತ್ರಿಗಳ ಹೆಸರು ನೋಡೋಣ. ರಕ್ಷಾಕ್ಷ, ಕ್ರೂರಾಕ್ಷ, ಜಿಂಹಾಕ್ಷ, ದ್ರಪದಾಕ್ಷ. 4 ಜನ ಮಂತ್ರಿಗಳು ಬರುವುದನ್ನು ಕೂಡ ನಾವು ಇಲ್ಲಿ ಕಾಣುತ್ತೇವೆ ಈ ಕಥೆಯಲ್ಲಿ. ಇಲ್ಲಿ ಪ್ರಸಂಗ ಬರುತ್ತೆ. ಗೂಗೆಗಳು ತುಂಬಿದ ಗುಹೆಂ ಕಾಗೆಗಳು ಸುಟ್ಟ ಕಥೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಗೂಗೆಗಳು ಮೇಘವರ್ಣನಿದ್ದ ಮಹಾ ವಟವೃಕ್ಷವನ್ನು, ಅಂದ್ರೆ ಮೇಘವರ್ಣ ಅಂದ್ರೆ ಕಾಗೆಗಳ ಒಬ್ಬ ಒಡೆಯ, ಗುಂಪಿನ ಒಡೆಯಕ್ಕೆ ಮೇಘವರ್ಣ, ಅವನು ಇರ್ತಕ್ಕಂಥ ಒಂದು ಗುಂಪಿನ ಮೇಲೆ ಏನ್ ಮಾಡ್ತದೆ ಅಂದ್ರೆ ಈ ಗುಹೆಗಳಿಗೆ ಆಕ್ರಮಣ ಮಾಡುವ ಪ್ರಸಂಗ ಬರುತ್ತೆ. ಗೂಗೆಗಳು ಮೇಘವರ್ಣನಿದ್ದ ಮಹಾ ವಟವೃಕ್ಷವನ್ನು ಸುತ್ತಿ ಮುತ್ತಿ ನಿದ್ರಿಸಿದ ಕಾಗೆ ಬಲವನ್ನೆಲ್ಲವನ್ನು ಕೊಂದು ಹಾಕುವುದು. ಅಂದ್ರೆ ಕಾಗೆಗಳನ್ನು ಹೋಗಿ ಕೊಂದು ಬಿಡ್ತವೆ ಗೂಗೆಗಳು. ಆಗ ಕಾಗೆಗಳು ಸಿಟ್ಟು ಬಂದು ಏನ್ ಮಾಡ್ತಾವಂತ ಅಂದ್ರೆ ಇಲ್ಲಿ ಗೂಗೆಗಳು ತುಂಬಿದ ಗುಹೆಯನ್ನು ಕಾಗೆಗಳು ಸುಡಬಹುದು. ಆ ಕಾಗೆಗಳು ಏನ್ ಮಾಡ್ತಾವೆ, ಸಿಟ್ಟಿಂದ ಗೂಗೆಗಳಿರ್ತಕ್ಕಂಥ ಗುಹೆಗಳು ಹೋಗಿ ಆ ಗುಹೆಗಳು ಸುಡುವ ಪ್ರಸಂಗ ನಾವು ಇಲ್ಲಿ ಕಾಣುತ್ತೇವೆ ಸ್ನೇಹಿತರೆ. ಪ್ರಸಂಗ ಗೂಗೆಗಳು ಮೇಘವರ್ಣನಿದ್ದ ಮಹಾ ವಟವೃಕ್ಷವನ್ನು ಸುತ್ತಿ ಮುತ್ತಿ ನಿದ್ರಿಸಿದ ಕಾಗೆ ಬಲವನ್ನೆಲ್ಲವನ್ನು ಕೊಂದು ಹಾಕುವುದು ಒಂದು ಪ್ರಸಂಗ. ಅದರಲ್ಲೇ ಇನ್ನೊಂದು ಪ್ರಸಂಗ ಬರುತ್ತೆ, ಗೂಗೆಗಳು ತುಂಬಿದ್ದ ಗುಹೆಯನ್ನು ಕಾಗೆಗಳು ಸುಡುವುದು. ನೆಕ್ಸ್ಟ್ ಇದರಲ್ಲಿ 2ನೇ ಕಥೆ ಕಪಿಂಜರನಂ ಮೊಲನಂ. ಈ ಕಪಿಂಜರನಂ ಮೊಲನಂ ಪುಲಿಯಂ. ಕಪಿಂಜರನಂ ಮೊಲನಂ ಪುಲಿಯಂ ಇದು ಗೂಗೆಗಳು ತುಂಬಿದ ಗುಹೆಯಂ ಕಾಗೆಗಳು ಸುಟ್ಟ ಕಥೆಯಲ್ಲಿ ಬರುವ ಒಂದು ಉಪಕಥೆಯಾಗಿದೆ. ಈ ಉಪಕಥೆಯನ್ನು ಹೇಳುವವನು ಕಾಗೆ. ಯಾರಿಗೆ ಹೇಳ್ತಾನಂದ್ರೆ ಪಕ್ಷಿ ಸಮೂಹಕ್ಕೆ ಈ ಕಥೆಯನ್ನು ಒಂದು ಕಾಗೆ ಹೇಳುತ್ತೆ. ಇಲ್ಲಿ ಬರುವ ಪಾತ್ರ ನೋಡ, ಕಪಿಂಜರ ಪಕ್ಷಿ ಹೆಸರು, ಕಲಾಪ್ರಿಯ ಎಂಬ ಮೊಲದ ಹೆಸರು, ವಿಶಾಲಕರ್ಣನೆಂಬ ಒಂದು ಶಾರ್ದಲ ಹುಲಿ ಹೆಸರು. ಈ ಪಾತ್ರಗಳನ್ನು ಬರುವುದನ್ನು ನಾವು ಕೂಡ ಈ ಕಥೆಯಲ್ಲಿ ಕಪಿಂಜರನಂ ಮೊಲನಂ ಪುಲಿಯಂ ಕಥೆಯಲ್ಲಿ ಕಾಣುತ್ತೇವೆ. ನೆಕ್ಸ್ಟ್ 3ನೇ ಕಥೆ ನಾರಾಯಣ ಭಟ್ಟನ ಕಥೆ. ಈ ನಾರಾಯಣ ಭಟ್ಟನ ಕಥೆಯು ಉಪಕಥೆಯಲ್ಲಿ ಬರುವ ಉಪಕಥೆಯಾಗಿದೆ. ಇಲ್ಲಿ ಗೂಗೆಗಳು ತುಂಬಿದ ಗುಹೆಂ ಕಾಗೆಗಳು ಸುಟ್ಟ ಕಥೆಯಲ್ಲಿ ಒಂದು ಉಪಕಥೆ ಬರುತ್ತೆ, ಕಪಿಂಜರನಂ ಮೊಲನಂ ಪುಲಿಯಂ. ಈ ಕಪಿಂಜರನಂ ಮೊಲನಂ ಪುಲಿಯಂ ಉಪಕಥೆ ಇದಲ್ಲ, ಈ ಉಪಕಥೆಯಲ್ಲಿ ಇನ್ನೊಂದು ಉಪಕಥೆ ಬರುತ್ತೆ, ಅದು ನಾರಾಯಣ ಭಟ್ಟನ ಕಥೆಯಾಗಿದೆ. ಇಲ್ಲಿ ಪಂಚತಂತ್ರ ಕಥೆಯಲ್ಲಿ ಉಪಕಥೆ ಬರುವುದನ್ನು ನಾವು ಕಾಣುತ್ತೇವೆ. ಉಪಕಥೆಯಲ್ಲಿ ಆಗಿರೋ ಇನ್ನೊಂದು ಉಪಕಥೆ ಈ ನಾರಾಯಣ ಭಟ್ಟನ ಕಥೆಯಾಗಿದೆ ಸ್ನೇಹಿತರೆ. ಈ ನಾರಾಯಣ ಭಟ್ಟನ ಕಥೆಯನ್ನು ಹೇಳುವವನು ಕಪಿಂಜರ. ಕಪಿಂಜರ ಯಾರಿಗೆ ಹೇಳ್ತಾನಂದ್ರೆ ಮೊಲಕ್ಕೆ ಹೇಳ್ತಾನೆ. ಇಲ್ಲಿ ಕಲಹಪ್ರಿಯ ಎಂಬ ಮೊಲ ಇರುತ್ತಲ್ಲ, ಆ ಮೊಲಕ್ಕೆ ಈ ಕಪಿಂಜರ ಕಥೆ ಹೇಳೋದನ್ನು ನಾವು ಇಲ್ಲಿ ನೋಡುತ್ತೇವೆ. ಇಲ್ಲಿ ರಾಜ್ಯ ಬರುತ್ತೆ, ಮಲಯ ರಾಜ್ಯ, ಚಂಪಾನಗರ, ಉಜ್ಜಯಿನಿ ಬರುವುದನ್ನು ಕಾಣುತ್ತೇವೆ. ನೆಕ್ಸ್ಟ್ ಅದರಲ್ಲೇ ಅಗ್ರಹಾರ ಬರುತ್ತೆ, ನಂಬಿ ನಾರಾಯಣ ಎಂಬ ಅಗ್ರಹಾರ ಬರುತ್ತೆ. ಅಲ್ಲಿ ಬರುವ ಪಾತ್ರಗಳು ನಾರಾಯಣ ಭಟ್ಟನ ಕಥೆಯಲ್ಲಿ ಬರುವ ಪಾತ್ರಗಳು ನಾರಾಯಣ ಭಟ್ಟ, ಧೂರ್ತ ಶಿಖಾಮಣಿ ಪಾತ್ರ. ಪ್ರಸಂಗ ಹೊನ್ನಕೋಲು ಅಂದ್ರೆ ಹೊನ್ನಿನ ಒಂದು ಪ್ರಸಂಗ ಬರುವುದನ್ನು ಕೂಡ ನಾವು ಈ ನಾರಾಯಣ ಭಟ್ಟನ ಕಥೆಯಲ್ಲಿ ಕಾಣುತ್ತೇವೆ ಸ್ನೇಹಿತರೆ. ನೆಕ್ಸ್ಟ್ 4ನೇ ಕಥೆ ಶಿಶುಪಾಲನ ಕಥೆ. ಈ ಶಿಶುಪಾಲನ ಕಥೆಯು ಇದು ಕೂಡ ಉಪಕಥೆಯಾಗಿದೆ. ಗೂಗೆಗಳು ತುಂಬಿದ ಗುಹೆಂ ಕಾಗೆಗಳು ಸುಟ್ಟ ಕಥೆಯಲ್ಲಿ ಬರುವ ಒಂದು
ಉಪಕಥೆಯಾಗಿದೆ ಶಿಶುಪಾಲನ ಕಥೆ. ಈ ಕಥೆಯನ್ನು ಹೇಳುವವನು ಚಿರಂಜೀವಿ ಮೇಘವರ್ಣನಿಗೆ. ಈ ಕಾಗೆಗಳಲ್ಲಿ ಒಬ್ಬ ಮಂತ್ರಿಯಾಗಿರ್ತಾನಲ್ಲ ಚಿರಂಜೀವಿ, ಆ ಕಾಗೆಗಳ ಒಡೆಯನಾದ ಮೇಘವರ್ಣನಿಗೆ ಈ ಕಥೆಯನ್ನು ಹೇಳ್ತಾನೆ. ಈ ಶಿಶುಪಾಲನ ಕಥೆಯಲ್ಲಿ ಬರುವ ಪಾತ್ರಗಳು ಶಿಶುಪಾಲ, ಗಾಂಗೇಯ, ವಿಷ್ಣು, ಪ್ರಸಂಗ ರಾಜಸೂಯ ಯಾಗದ ಒಂದು ಪ್ರಸಂಗ ಬರುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. ನೆಕ್ಸ್ಟ್ 5ನೇ ಕಥೆ, ಬುದ್ಧಿ ಪೇಳಿದ ಹಕ್ಕಿಯು ಕಪಿಯು ಕೊಂದ ಕಥೆ. ಬುದ್ಧಿ ಪೇಳಿದ ಹಕ್ಕಿಯು ಕಪಿಯು ಕೊಂದ ಕಥೆ ಇದು ಉಪಕಥೆಯಾಗಿದೆ. ಇದು ಗೂಗೆಗಳು ತುಂಬಿರದ ಗುಹೆಂ ಕಾಗೆಗಳು ಸುಟ್ಟ ಕಥೆಯಲ್ಲಿ ಬರುವ ಒಂದು ಉಪಕಥೆಯಾಗಿದೆ. ಕತೆ ಹೇಳುವವನು ಚಿರಂಜೀವಿ. ಯಾರಿಗೆ ಹೇಳ್ತಾನೆ ಅಂದ್ರೆ ಅರಿಮರ್ದನಿಗೆ. ಇಲ್ಲಿ ಕಾಗೆಗಳ ಮಂತ್ರಿಯಾಗಿರ್ತಕ್ಕಂಥ ಚಿರಂಜೀವಿ ಏನ್ ಮಾಡ್ತಾನೆ, ಗೂಗೆಗಳ ರಾಜನಾಗಿರ್ತಕ್ಕಂಥ ಅರಿಮರ್ದನಿಗೆ ಈ ಕಥೆಯನ್ನು ಹೇಳ್ತಾನೆ. ಇಲ್ಲಿ ಬರುವ ಪಾತ್ರ ಗುಲಾಂಗುಲ ಒಂದು ಕಪಿ, ಮಿಂಚುಳಿ, ಶುಚಿಮುಖ ಎಂಬ ಹಕ್ಕಿ, ಶುಚಿಮುಖಿ ಎಂಬ ಇನ್ನೊಂದು ಹಕ್ಕಿ. ಇವೇನಿದ್ದಾವಲ್ಲ ಶುಚಿಮುಖಿ 2 ದಂಪತಿಗಳು. ಇಲ್ಲಿ ಪ್ರಸಂಗ ಬರುತ್ತೆ. ವಾನರ ಮೂರ್ಖನಿಗೆ ಬುದ್ಧಿಯನ್ನು ಹೇಳಿದ ಶುಚಿಮುಖನು ವನದಲ್ಲಿ ಸತ್ತು ಹೋಯಿತು. ಇಲ್ಲಿ ವಾನರ ಮೂರ್ಖನಿಗೆ ಬುದ್ಧಿಯನ್ನು ಹೇಳಿದ ಶುಚಿಮುಖನು ವನದಲ್ಲಿ ಸತ್ತು ಹೋಗುವ ಒಂದು ಪ್ರಸಂಗ ಬರುವುದನ್ನು ನಾವು ಇಲ್ಲಿ ಈ ಕಥೆಯಲ್ಲಿ ಕಾಣುತ್ತೇವೆ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ನಾನು ಕೇವಲ 5 ಕಥೆಗಳನ್ನು ತೆಗೆದುಕೊಂಡಿದ್ದೀನಿ. ಉಳಿದ ಕಥೆಗಳನ್ನು ಮುಂದಿನ ತರಗತಿಯಲ್ಲಿ ಹೇಳುವ ಸ್ನೇಹಿತರೆ. ಇಲ್ಲಿಗೆ ನನ್ನ ಈ ತರಗತಿಯನ್ನು ಮುಗಿಸುತ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.